ಮುಡಾ ಕೇಸ್ನಲ್ಲಿ ಮತ್ತೊಂದು ದೊಡ್ಡ ಅಪ್ಡೇಟ್ ಈಗ ಲಭ್ಯವಾಗಿದೆ. ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪಾತ್ರ ದೃಢವಾಯ್ತಾ ಅನ್ನುವ ಪ್ರಶ್ನೆ ಈಗ ಉದ್ಭವ ಆಗಿದೆ. ಯಾಕೆಂದ್ರೆ ಇಡೀ ದಾಖಲೆಯಲ್ಲಿ ಸಿಎಂ ಪತ್ನಿ ಪಾರ್ವತಿ ಹೆಸರು ಕೂಡ ಉಲ್ಲೇಖ ಆಗಿದೆ. ಎಕ್ಸ್ಕ್ಲೂಸಿವ್ ದಾಖಲೆ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಮುಡಾ ಕೇಸಲ್ಲಿ ಈಗ ಸಿಕ್ಕಿದೆ ಒಂದು ಅತಿ ದೊಡ್ಡ ಅಪ್ಡೇಟ್. ಸಿಎಂ ಸಿದ್ದರಾಮಯ್ಯ ಹಾಗೂ ಪತ್ನಿ ಪಾರ್ವತಿ ಜೊತೆಗೆ ಬಾಮೈದ ಪಾತ್ರದ ಬಗ್ಗೆ ಉಲ್ಲೇಖಿಸಲಾಗಿದೆ. ಇಡಿ ಅಧಿಕಾರಿಗಳ ಪ್ರಾಥಮಿಕ ಜಪ್ತಿ ಆದೇಶದಲ್ಲಿ ಇದನ್ನ ಉಲ್ಲೇಖಿಸಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. 104 ಪುಟಗಳ ಆದೇಶದ ಪ್ರತಿ, ಅದರಲ್ಲಿ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಜೊತೆಗೆ ಬಾಮೈದನ ಹೆಸರನ್ನ ಉಲ್ಲೇಖಿಸಿದ್ದಾರೆ. 160 ಸೈಟ್ಗಳನ್ನ ಜಪ್ತಿ ಮಾಡುವ ವಿಚಾರವಾಗಿ ಏನು ದಾಖಲೆಗಳನ್ನ ಒಂದಷ್ಟು ರೆಡಿ ಮಾಡಿದ್ರು ಇಡಿ ಅಧಿಕಾರಿ. ನೋಡಿ ಎಷ್ಟು ಸಿದ್ದರಾಮಯ್ಯ, ಪಾರ್ವತಿ, ಮಲ್ಲಿಕಾರ್ಜುನ್ ಸ್ವಾಮಿ, ಬಾಮೈದ ಮಲ್ಲಿಕಾರ್ಜುನ್ ಸ್ವಾಮಿ. ನೋಡಿ ಇಲ್ಲಿ ಸಮ್ಮರಿಯನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ. ದ ಅಫೆನ್ಸ್ ಆಫ್ ಮನಿ ಲಾಂಡ್ರಿಂಗ್ ಇನ್ ದ ಕೇಸ್ ಆಫ್ ಶ್ರೀ ಸಿದ್ದರಾಮಯ್ಯ, ಶ್ರೀಮತಿ BM ಪಾರ್ವತಿ, ಮಲ್ಲಿಕಾರ್ಜುನ್ ಸ್ವಾಮಿ. ಅದರ್ಸ್ ಕ್ಯಾನ್ ಬಿ ಸಮರೈಸ್ಡ್ ಆಸ್ ಬಿಲೋ. ನೋಡಿ ಅಲ್ಲಿ ಪಾಯಿಂಟ್ಗಳನ್ನು ಕೂಡ ಹಾಕಿದ್ದಾರೆ. ನೋಡಿ ಅಲ್ಲಿ ದ ಲ್ಯಾಂಡ್ ವಾಸ್ ಒರಿಜಿನಲಿ ಅಕ್ವೈರ್ಡ್ ಬೈ ಮುಡಾ ಫಾರ್ 3,24,700 rupees. ನೋಡಿ ಅಲ್ಲಿ ಯಾವ ರೀತಿಗೆ ಅಲ್ಲಿ ಯಾರ ಪಾತ್ರ ಇದೆ ಅನ್ನೋದನ್ನ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದರ 104 ಪುಟಗಳ ಆದೇಶದ ಪ್ರತಿ ಇದೆಯಲ್ಲ, ಆ ಪ್ರತಿಯಲ್ಲಿರುವಂತ ಅಂಶ ಇದು. ಹಾಗಾದ್ರೆ ಹಗರಣದಲ್ಲಿ ದೃಢವಾಯ್ತಾ ಸಿಎಂ ಸಿದ್ದರಾಮಯ್ಯ ಅವರ ಪಾತ್ರ? ಸಿಎಂ ಸಿದ್ದರಾಮಯ್ಯ, ಪಾರ್ವತಿ ಹಾಗೇನೆ ಮಲ್ಲಿಕಾರ್ಜುನ ಸ್ವಾಮಿ ಹೆಸರು ಉಲ್ಲೇಖ ಆಗಿರೋದು. ದೇವರಾಜು ಮನಿ ಲ್ಯಾಂಡ್ರಿಂಗ್ ಮಾಡುವ ಯತ್ನದ ಆರೋಪದ ಉಲ್ಲೇಖ ಕೂಡ ಈ ಪ್ರಾಥಮಿಕ ಜಪ್ತಿ ಪತ್ರದಲ್ಲಾಗಿದೆ. ಮೂಡಾ ಮಾಜಿ ಆಯುಕ್ತ CT ದಿನೇಶ್ ಕುಮಾರ್, ನಟೇಶ್ ಸಹಕಾರ ನೀಡಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಇಡಿ ತನಿಖೆಯಲ್ಲಿ ಸಿದ್ದರಾಮಯ್ಯ ರಾಜಕೀಯ ಪ್ರಭಾವವನ್ನ ಬೀರಿದ್ದಾರೆ. ಇಡಿ ದಾಖಲೆಯಲ್ಲಿ ಗಂಭೀರ ಆರೋಪದ ಉಲ್ಲೇಖ ಆಗಿದೆ. ಇದೇ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ನ ವಿಚಾರವಾಗಿ ಮೊದಲಿನಿಂದನೂ ಕೂಡ ಚರ್ಚೆ ಆಗ್ತಾ ಇದ್ದ ವಿಚಾರ. ಈಗ ನೇರವಾಗಿ ಈ ವಿಚಾರದಲ್ಲಿ ಮಾಡಿರುವ ಗಂಭೀರ ಆರೋಪ ಮತ್ತು ಉಲ್ಲೇಖ, ರಾಜಕೀಯ ಪ್ರಭಾವವನ್ನ ಸಿದ್ದರಾಮಯ್ಯ ಅವರು ಬಳಸಿದ್ದಾರೆ. ಈ ಒಂದು ಪಾಯಿಂಟ್ ಸಾಕು ಈ ತನಿಖೆ ಮತ್ತೆ ಯಾವ ಟ್ವಿಸ್ಟ್ ಅನ್ನ ಪಡೆದುಕೊಳ್ಳುತ್ತೆ ಅನ್ನೋದಕ್ಕೆ. ಇಡಿ ತನಿಖೆಯಲ್ಲಿ ಈ ಸಿದ್ದರಾಮಯ್ಯ ಅವರ ರಾಜಕೀಯ ಪ್ರಭಾವದ ಉಲ್ಲೇಖ ಆಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ಧರ್ಮಪತ್ನಿ ಪಾರ್ವತಿ, ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಹಾಗೇನೆ ದೇವರಾಜು ಮನಿ ಲ್ಯಾಂಡ್ರಿಂಗ್ ಮಾಡುವ ಯತ್ನದ ಆರೋಪ, ಜೊತೆಗೆ ರಾಜಕೀಯ ಪ್ರಭಾವ, ಈ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಆರ್ ಇಂಡೈರೆಕ್ಟ್ ಇನ್ವಾಲ್ವ್ಮೆಂಟ್ ವಿಚಾರವಾಗಿ ಮೊದಲಿನಿಂದನೂ ಕೂಡ ಭಾರಿ ಚರ್ಚೆ ಆಗ್ತಾ ಇದ್ದದ್ದು, ಜೊತೆಗೆ ಆರೋಪವನ್ನ ಎದುರಿಸ್ತಾ ಇದ್ದದ್ದು ಸಿಎಂ ಸಿದ್ದರಾಮಯ್ಯ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗಿನಿಂದಲೂ ಕೂಡ ಈ ಬಗ್ಗೆ ಭಾರಿ ಚರ್ಚೆಗಳಾದವು. ಅಭಿಷೇಕ್ ಮನು ಸಿಂಘ್ವಿ, ಕಪಿಲ್ ಸಿಬಲ್ ತಮ್ಮ ವಾದದ್ದಕ್ಕೂ ಯಾವ ರೀತಿಯ ವಿಚಾರಗಳನ್ನ ಪ್ರಸ್ತಾಪ ಮಾಡಿದರು. ರಾಜಕೀಯ ಪ್ರಭಾವ ಬಳಸಿದ್ದಾರೆ ಅನ್ನೋದೇ ಸುಳ್ಳು ಅನ್ನೋ ಲೆಕ್ಕದಲ್ಲಿ ಪೀಠದ ಮುಂದೆ ವಾದ ಮಂಡನೆ ಆಯಿತು. ಈಗ ಪ್ರಾಥಮಿಕ ಜಪ್ತಿ ವರದಿಯಲ್ಲಿ ಸಿದ್ದರಾಮಯ್ಯ ಅವರು ರಾಜಕೀಯ ಪ್ರಭಾವವನ್ನ ಬಳಸಿದ್ದಾರೆ ಅನ್ನುವಂತಹ ಆರೋಪ, ಗಂಭೀರವಾದಂತಹ ಆರೋಪದ ಉಲ್ಲೇಖ. ಸೊ ಈಗ ಈ ರೀತಿಯ ಒಂದು ವರದಿ, ಈ ರೀತಿಯ ಉಲ್ಲೇಖ, ಇದು ಮತ್ತೆ ಯಾವ ರೀತಿ ಸಂಕಷ್ಟಕ್ಕೆ ಕಾರಣ ಆಗಬಹುದು ಸಿಎಂ ಸಿದ್ದರಾಮಯ್ಯ ಅವರಿಗೆ. ಇಡಿ ನೋಟಿಸ್ ಅನ್ನ ಕೊಟ್ಟಿದ್ದು ರಾಜಕೀಯ ಪ್ರೇರಿತ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು. ಮೊನ್ನೆ ಅಷ್ಟೇ ಪಾರ್ವತಿ ಅವರಿಗೆ, ಬೈರತಿ ಸುರೇಶ್ ಅವರಿಗೆ ಇಡಿ ನೋಟಿಸ್ ಅನ್ನ ಕೊಟ್ಟಿತ್ತು. ಸೊ ಇದು ಮತ್ತೆ ಯಾವ ರೀತಿಯ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡೋಣ. ಸದ್ಯಕ್ಕೆ ಈ ಬಗ್ಗೆ ಅಪ್ಡೇಟ್ಸ್ ಕೊಡೋದಕ್ಕೆ ಪ್ರತಿನಿಧಿ ನಾಗರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಮುಖ್ಯವಾದಂತಹ ವಿಚಾರ ರಾಜಕೀಯ ಅಧಿಕಾರವನ್ನ ಬಳಸಿಕೊಂಡಿರೋದು ಅಥವಾ ಇಲ್ಲಿ ರಾಜಕೀಯ ಮಾಡಿರೋದು, ತಮ್ಮ ಪವರ್ ಅನ್ನ ಯೂಸ್ ಮಾಡಿಕೊಂಡಿರೋದು, ಈ ಎಲ್ಲಾ ವಿಚಾರಗಳನ್ನ ಇಲ್ಲಿ ಉಲ್ಲೇಖ ಮಾಡಿರೋದು, ಇದು ಎಷ್ಟರ ಮಟ್ಟಿಗೆ ಮುಳುವಾಗಬಹುದು ಅಂತ ಸಿದ್ದರಾಮಯ್ಯ ಅವರಿಗೆ? ಶ್ರೀಪಾದ್, ಏನು ಒಂದು ಇಡಿಯ ಒಂದು ಪ್ರಾಥಮಿಕ ಜಪ್ತಿ ಆದೇಶ 165 ಅಕ್ರಮ ನಿವೇಶನಗಳನ್ನ ಮಂಜೂರು ಮಾಡಿರೋದ್ರ ಬಗ್ಗೆ ಒಂದು ಪ್ರಾಥಮಿಕ ಜಪ್ತಿ ಆದೇಶವನ್ನ ಹೊರಡಿಸಿತ್ತು. ಅದರ ಪ್ರತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು.
ಇದರಲ್ಲಿ ಇಡಿ ಬಹಳ ಸ್ಪಷ್ಟವಾಗಿ ಒಂದಷ್ಟು ಆರೋಪಗಳನ್ನ ಏನು ಈ ಒಂದು ಲೋಕಾಯುಕ್ತದಲ್ಲಿ ದಾಖಲಾಗಿದ್ದಂತ ಪ್ರಕರಣದಲ್ಲಿ ಆರೋಪಿಗಳಾಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಅವರ ಪತ್ನಿ ಪಾರ್ವತಿ, ಅವರ ಮಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ದೇವರಾಜ್ಗೆ ಸಂಬಂಧಿಸಿದಂತೆ ಒಂದಷ್ಟು ಆರೋಪಗಳನ್ನ ಬಹಳ ಕ್ಲಿಯರ್ ಕಟ್ ಆಗಿ ಮಾಡಿದ್ದಾರೆ. ಈಗಾಗಲೇ ಮೂಡಾದಿಂದ ಈ ಒಂದು ಜಮೀನ್ ಏನಿದೆ, ಆರೋಪಿಸಿರ್ತಕ್ಕಂಥ ಜಮೀನ್ ಏನಿದೆ, ಇದು ಅಕ್ವೈರ್ ಆಗಿ ಹಂಚಿಕೆ ಕೂಡ ಆಗಿತ್ತು. ಆದ್ರೆ ಇದನ್ನ ಇಲ್ಲಿಗಲ್ ಆಗಿ ಡಿನೋಟಿಫೈ ಮಾಡಿ ನಂತರ ಅದನ್ನ ಏನು ದೇವರಾಜ್ಗೆ ಕೊಟ್ಟು ದೇವರಾಜ್ ಕಡೆಯಿಂದ ಇವರು ಮತ್ತೆ ಪರ್ಚೇಸ್ ಮಾಡಿದ ರೀತಿ ಸಾಕಷ್ಟು ಕಾನ್ಸ್ಪಿರಸಿಯನ್ನ ಸೃಷ್ಟಿ ಮಾಡಿದ್ರೆ ಇದಕ್ಕೆಲ್ಲಕ್ಕೂ ಏನು ಸಿದ್ದರಾಮಯ್ಯ ಅವರ ಒಂದು ರಾಜಕೀಯ ಬಳಕೆಯಾಗಿದೆ, ಇನ್ಫ್ಲೂಯೆನ್ಸ್ ಆಗಿದೆ ಅಂತೇಳಿ ಒಂದು ಪ್ರಾಥಮಿಕ ಜಪ್ತಿ ಆದೇಶದಲ್ಲಿ ಮಾಡಿರ್ತಕ್ಕಂಥದ್ದು. ಮತ್ತೆ ಇದನ್ನ ಜನವರಿ 17ನೇ ತಾರೀಕು ಒಂದು ಪ್ರಾಥಮಿಕ ಜಪ್ತಿ ಆದೇಶವನ್ನ ಹೊರಡಿಸಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಒಂದ್ ಕಡೆ ಒಂದು ಆದೇಶದಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ, ಇಟ್ ಈಸ್ ಬಿನ್ ಕ್ಲೈಮ್ಡ್ ಬೈ ಶ್ರೀ DB Natesh that the commissioner ಕಾಂಪಿಟೇಟಿವ್ ಇನ್ ದ ಕೇಸ್ ಆಫ್ ಶ್ರೀಮತಿ ಪಾರ್ವತಿ ಅಂತಂತೇಳಿ. ಅಂದ್ರೆ ಈ ಪಾರ್ವತಿ ಅವರಿಗೆ ಅಲಾಟ್ ಆಗಿರ್ತಕ್ಕಂಥ ಸೈಟ್ಗಳ ವಿಚಾರದಲ್ಲಿ ನಟೇಶ್ ಇದನ್ನ ಒಪ್ಪಿಕೊಂಡಿದ್ದಾರೆ ಅಂತಂತೇಳಿ ಆ ಒಂದು ಆದೇಶದಲ್ಲಿ ಉಲ್ಲೇಖವನ್ನ ಮಾಡಿರ್ತಕ್ಕಂಥದ್ದು. ಆದ್ರೆ ಪ್ರಶ್ನೆ ಇರ್ತಕ್ಕಂಥದ್ದು ಈಗ ಇದು ಸಿದ್ದರಾಮಯ್ಯಗೆ ಕಂಟಕ ಆಗುತ್ತಾ ಅಂತಂದ್ರೆ, ಯಾಕಂತಂದ್ರೆ ಈಗಾಗಲೇ ನಟೇಶ್ ದಾಖಲಿಸಿದಂತ ಹೇಳಿಕೆಗೆ ಅಂದ್ರೆ 17ನೇ ತಾರೀಕು ಇಡೀ ಒಂದು ಜಪ್ತಿ ಆದೇಶವನ್ನ ಮಾಡಿದೆ. ಅದಾದ ಬಳಿಕ ಕಳೆದ 2-3 ದಿನಗಳ ಹಿಂದ್ಗಡೆ ಒಂದು ಆದೇಶವನ್ನು ಹೈಕೋರ್ಟ್ ಏಕಸದಸ್ಯ ಪೀಠ ಕೊಟ್ಟಿದೆ. ಏನು ಈ ಒಂದು ವಿಚಾರದಲ್ಲಿ ನಟೇಶ್ ಹೇಳಿಕೆಯನ್ನ ಮತ್ತೆ ಅವರ ಮನೆ ಮೇಲೆ ದಾಖಲು ಮಾಡಿ ದಾಳಿಯನ್ನ ಮಾಡಿ ಅವರಿಂದ ದಾಖಲಿಸಿಕೊಂಡಿರ್ತಕ್ಕಂಥ ಹೇಳಿಕೆಯನ್ನ ಈ ಹೈಕೋರ್ಟ್ ಏಕಸದಸ್ಯ ಪೀಠ ರದ್ದು ಮಾಡಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ಅವ್ರು ಏನ್ ಹೇಳಿಕೆ ಇದೆ ಅದನ್ನ ಕಂಪ್ಲೀಟ್ ಆಗಿ ರದ್ದು ಮಾಡಿರ್ತಕ್ಕಂಥದ್ದು. ಆದ್ರೆ ಅದ್ರ ಹಿಂದೆ ಹೊರಡಿಸಿದಂತ ಜಪ್ತಿ ಆದೇಶದಲ್ಲಿ ಮೆನ್ಷನ್ ಆಗಿದೆ ನಟೇಶ್ ಕ್ಲೈಮ್ ಮಾಡ್ಕೊಂಡಿದ್ದಾರೆ ಅಂತಂದೇಳಿ. ಹೀಗಾಗಿ ಇದು ಸಿದ್ದರಾಮಯ್ಯಗೆ ಕಂಟಕ ಆಗುತ್ತೋ ಇಲ್ವೋ ಅನ್ನೋದು ಇದು ಇನ್ನೂ ಚರ್ಚೆ ಹಂತದಲ್ಲಿರ್ತಕ್ಕಂಥದ್ದು. ಯಾಕಂತಂದ್ರೆ ಇಡಿ ಕೂಡ ಇದ್ರ ಬಗ್ಗೆ ಹೈಕೋರ್ಟ್ ಏಕಸದಸ್ಯ ಪೀಠ ಕೊಟ್ಟಿರ್ತಕ್ಕಂಥ ಆದೇಶವನ್ನು ಪ್ರಶ್ನೆ ಮಾಡಿ ಮೇಲ್ಮನವಿ ಸಲ್ಲಿಸುವ ಸಾಧ್ಯತೆ ಇರೋದ್ರಿಂದ ಸದ್ಯದ ಮಟ್ಟಿಗೆ ಈ ಒಂದು ಆದೇಶ ಸಿದ್ದರಾಮಯ್ಯ ಮತ್ತೆ ಪ್ರಕರಣದಲ್ಲಿ ಇರ್ತಕ್ಕಂಥ ಅವರ ಪತ್ನಿ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಮೇಲೆ ಅಷ್ಟಾಗಿ ಪ್ರಭಾವವನ್ನು ಬೀರೋದಿಲ್ಲ ಅನ್ನೋ ಮಾತಿಗೆ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಶ್ರೀಪಾದ್, ನಾಗರಾಜ್, ಈ ಪ್ರಾಥಮಿಕ ಜಪ್ತಿ ವರದಿಯನ್ನ ಪ್ರಶ್ನೆ ಮಾಡಬಹುದಾ, ಸಬ್ಜೆಕ್ಟ್ ಟು ಕ್ವಶನ್ ಆಗ್ಬೋದಾ, ಆದ್ರೆ ಎಲ್ಲಾಗುತ್ತೆ ಅಂತ? ಶ್ರೀಪಾದ್, ನನಗೆ ಆಗ್ಲೇ ಹೇಳಿದಂತೆ ಈ ಒಂದು ಏನು ಮನಿ ಲಾಂಡ್ರಿಂಗ್ ಆರೋಪವನ್ನ ಸಿದ್ದರಾಮಯ್ಯ, ಪಾರ್ವತಿ ಹಾಗೇನೆ ಮಲ್ಲಿಕಾರ್ಜುನ ಸ್ವಾಮಿ ಮೇಲೆ ಹೊರಿಸೋದಕ್ಕೆ ಈಡಿಗೆ ಪ್ರಮುಖವಾಗಿ ಆಧಾರ ಆದಂತ ಸ್ಟೇಟ್ಮೆಂಟ್ ಏನಂತಂದ್ರೆ, ಈ ಹಿಂದೆ ಟಿ ದಿನೇಶ್ ಕುಮಾರ್ ಮತ್ತೆ ನಟೇಶ್ ಏನು ಮೂಡ ಆಯುಕ್ತರಾಗಿದ್ರು, ಇವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನ ಆಧರಿಸಿ, ಅದ್ರಲ್ಲೂ ನಟೇಶ್ ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನ ಆಧರಿಸಿ ಅವ್ರು ಕ್ಲೈಮ್ ಮಾಡ್ಕೊಂಡಿದ್ದಾರೆ ಈ ಪಾರ್ವತಿ ಅವರಿಗೆ ಕೊಟ್ಟಂತ ಸೈಟ್ಗಳು ಇನ್ಫ್ಲೂಯೆನ್ಸ್ ಆಗಿದಾವೆ ಅಂತೇಳಿ ಉಲ್ಲೇಖವನ್ನ ಮಾಡಿರ್ತಕ್ಕಂಥದ್ದು. ಆದ್ರೆ ಇದು 17ನೇ ತಾರೀಕು ಇಡಿಯಿಂದ ಆದೇಶ ಆಗುತ್ತೆ. ಆದ್ರೆ ಆ ಹೇಳಿಕೆಯನ್ನ ರದ್ದು ಮಾಡಿ ಹೈಕೋರ್ಟ್ ಏಕಸದಸ್ಯ ಪೀಠ ಆದೇಶ ಮಾಡಿರ್ತಕ್ಕಂಥದ್ದು ನಂತರ. ಹೀಗಾಗಿ ಇದು ಏನು ಈ ಒಂದು ಆದೇಶ ಇದೆ, ಇದನ್ನ ಈ ಹೈಕೋರ್ಟ್ ಆದೇಶವನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಅಥವಾ ವಿಭಾಗೀಯ ಪೀಠದಲ್ಲಿ ಇಡಿ ಅಧಿಕಾರಿಗಳು ಪ್ರಶ್ನೆ ಮಾಡಿ ಆ ಇಡಿ ಅಧಿಕಾರಿಗಳು ಹೈಕೋರ್ಟ್ ಏಕಸದಸ್ಯ ಪೀಠಕ್ಕೆ ಕೊಟ್ಟಿರ್ತಕ್ಕಂಥ ಆದೇಶಕ್ಕೆ ತಡೆ ಕೊಟ್ಟಿದ್ದೆ ಆದ್ರೆ ಆಗ ಸಿದ್ದರಾಮಯ್ಯ ಅವರಿಗೆ ಬಹಳ ದೊಡ್ಡ ಸಂಕಷ್ಟ ಆಗುತ್ತೆ ಅನ್ನೋ ಮಾತಾಗಿರ್ತಕ್ಕಂಥದ್ದು. ಆದ್ರೆ ಈಗ ಹೈಕೋರ್ಟ್ ಏಕಸದಸ್ಯ ಪೀಠ ನಟೇಶ್ ಅವರ ಹೇಳಿಕೆಯನ್ನ ರದ್ದು ಮಾಡಿರ್ತಕ್ಕಂಥದ್ದು ಈ ಒಂದು ಇಡಿಯ ಆದೇಶಕ್ಕೆ ಇದ್ದಂತ ಮಾನ್ಯತೆಯನ್ನ ಕಡಿಮೆ ಮಾಡಿದೆ ಅನ್ನೋ ಒಂದು ಮಾತಿಗೆ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಶ್ರೀಪಾದ್, ನಾಗರಾಜ್, ಈಗ ಒಂದು ಕಡೆ ಲೋಕಾಯುಕ್ತ ತನಿಖಾ ಪ್ರಗತಿಯ ವರದಿಯನ್ನ ಹೈಕೋರ್ಟ್ಗೆ ಸಬ್ಮಿಟ್ ಮಾಡಿದೆ. ಮೊನ್ನೆ ಅಷ್ಟೇ ಧಾರವಾಡದ ಪೀಠದಲ್ಲಿ ಸಬ್ಮಿಟ್ ಮಾಡಿರುವಂಥದ್ದು. ಒಂದು ಕಡೆ ಲೋಕಾಯುಕ್ತ ಕೂಡ ತನಿಖೆ ನಡೆಸ್ತಾ ಇದೆ, ಈ ಕಡೆ ಇಡಿ ಕೂಡ ತನಿಖೆ ನಡೆಸ್ತಾ ಇದೆ. ಈ ಎರಡೂ ಸಂಸ್ಥೆಗಳು ತನಿಖೆ ನಡೆಸ್ತಾ ಇರೋದು ಅಂತಿಮವಾಗಿ ಎರಡು ಕಡೆ ಒಂದೇ ಆದಂತ ಉತ್ತರಗಳು ಸಿಗಬೇಕು. ಆದ್ರೆ ಇಲ್ಲಿ ಒಂದಷ್ಟು ಗೊಂದಲಗಳು ಸೃಷ್ಟಿಯಾಗುವಂತ ರೀತಿಯಲ್ಲಿ ವರದಿಗಳು ಬರ್ತಾ ಇದೆ ಅನ್ನೋದನ್ನ ನಾವು ಗಮನಿಸಿದ್ದೀವಿ. ಸೊ ಅದೇನಾದ್ರೂ ಎಫೆಕ್ಟ್ ಆಗುತ್ತಾ? ಖಂಡಿತ ನಾಗೇಂದ್ರ, ಏನು ನೀವು ಹೇಳಿದಂತೆ ಎರಡು ತನಿಖಾ ಸಂಸ್ಥೆಗಳು, ಒಂದು ಕಡೆ ಲೋಕಾಯುಕ್ತ ಈ ಒಂದು ಹಗರಣದ ವಿಚಾರಣೆಯನ್ನ ನಡೆಸ್ತಾ ಇದ್ರೆ, ತನಿಖೆಯನ್ನ ನಡೆಸ್ತಾ ಇದ್ರೆ, ಒಂದು ಕಡೆ ಇಡಿ. ಆದ್ರೆ ಇಲ್ಲಿ ಲೋಕಾಯುಕ್ತ ಏನು ಕಂಪ್ಲೀಟ್ ಆಗಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಏನು ಸಿದ್ದರಾಮಯ್ಯ ಅವರ ಮೇಲೆ ಆರೋಪ ಕೇಳಿ ಬರ್ತಾ ಇದೆ, ಅವರ ಒಂದು ಸರ್ಕಾರಿ ಹುದ್ದೆಯನ್ನ ದುರುದ್ದೇಶಕ್ಕೆ ಬಳಕೆ ಮಾಡ್ಕೊಂಡಿದ್ದಾರೆ, ಆ ಸೈಟ್ಗಳನ್ನ ಪಡೆದುಕೊಳ್ಳೋದಕ್ಕೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅನ್ನೋದನ್ನ ಕಂಪ್ಲೀಟ್ ಆಗಿ ತನಿಖೆ ಮಾಡಬೇಕಾಗಿರ್ತಕ್ಕಂಥದ್ದು ಲೋಕಾಯುಕ್ತವೇ. ಯಾಕಂತಂದ್ರೆ ಇಡಿಗೆ ಇರ್ತಕ್ಕಂಥ ಅಧಿಕಾರ ವ್ಯಾಪ್ತಿ ಏನು ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್, ಈ ಒಂದು ಸೈಟ್ಗಳ ವಿಚಾರದಲ್ಲಿ ಮನಿ ಲ್ಯಾಂಡ್ರಿಂಗ್ ಯಾವ ರೀತಿ ಆಯ್ತು ಅನ್ನೋದನ್ನ ಇಡಿ ಅಧಿಕಾರಿಗಳು ತನಿಖೆ ಮಾಡುವಂಥದ್ದು. ಈ ಮನಿ ಲ್ಯಾಂಡ್ರಿಂಗ್ ಅನ್ನ ಲೋಕಾಯುಕ್ತ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಈ ವಿಚಾರದಲ್ಲಿ ಒಂದಷ್ಟು ದ್ವಂದ್ವಗಳು ಇರೋ ನಡುವೆನೆ ಏನು ಈ ಒಂದು ಸಿದ್ದರಾಮಯ್ಯ ಅವರ ಮೇಲೆ ಇಡಿ ಅಧಿಕಾರಿಗಳು ಅಥವಾ ಈ ಪ್ರಕರಣದ 4 ಮೇಲೆ ಇಡಿ ಅಧಿಕಾರಿಗಳು ಆರೋಪವನ್ನು ಹೊರಿಸೋದಕ್ಕೆ ಪ್ರಮುಖ
ಆದೇಶ ಆಗಿದ್ದಂತ ಪ್ರಮುಖ ಕಾರಣ ಆಗಿದ್ದಂತ ನಟೇಶ್ ಹೇಳಿಕೆ ಇದೆ. ನಟೇಶ್ ಹೇಳಿಕೆಯನ್ನ ಈಗ ಹೈಕೋರ್ಟ್ ಏಕಸದಸ್ಯ ಪೀಠ ರದ್ದು ಮಾಡಿರ್ತಕ್ಕಂಥದ್ದು. ಈ ಪ್ರಕರಣದಲ್ಲಿ ಮತ್ತಷ್ಟು ಗೊಂದಲಗಳು ಮತ್ತಷ್ಟು ಕಾಲ ಈ ಒಂದು ಪ್ರಕರಣದಲ್ಲಿ ಏನು ಯಾವುದೇ ರೀತಿಯ ತನಿಖೆಗಳಾಗದಂತೆ ಅದರಲ್ಲೂ ಬೇರೆ ಓಕೆ, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ.